ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಸಹೋದರನ ಪರವಾಗಿ ಸಿಎಂ ಎದುರು ಡಿಕೆ ಸುರೇಶ್ ಮಾತನಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲಿ ಇವರು ಕೂತಿದ್ರು, ಡಿಕೆ ಸುರೇಶ್ ಮತ್ತೆ ಕುಣಿಗಲ್ ರಂಗನಾಥ್ ಎಲ್ಲ. ಡಿಕೆಶಿ ಪಕ್ಷಕ್ಕಾಗಿ ತುಂಬಾ ಕಷ್ಟಪಟ್ಟಿದ್ದಾರೆ, ಡಿಕೆಶಿಗೆ ಒಂದು ಅವಕಾಶ ಕೊಡಿ ಸರ್ ಅಂತ ಕೇಳಿದ್ದಾರೆ ಸಿದ್ದರಾಮಯ್ಯನವರಿಗೆ. ಸಿಎಂ ಎದುರೇ ಡಿಕೆ ಸುರೇಶ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸರ್, ಅವರು ಪಕ್ಷಕ್ಕೆ ಕಷ್ಟಪಟ್ಟಿದ್ದಾರೆ, ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ, ಆಗಲಿ ಎಲ್ಲ ಸರಿಯಾಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಯ್ಯ ಅಂತ ನಸು ನಕ್ಕಿದಾರಂತೆ ಸಿಎಂ. ಸಹೋದರನ ಪರವಾಗಿ ಸಿಎಂ ಎದುರು ಡಿಕೆ ಸುರೇಶ್ ಮಾತಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲಿ ಎಲ್ಲ ಒಂದೇ ಡೈನಿಂಗ್ ಟೇಬಲಲ್ಲಿ ಕೂತಿದ್ರಲ್ಲ, ಆಗ ಮಾತಾಡಿರೋದು. ಡಿಕೆಶಿ ಪಕ್ಷಕ್ಕಾಗಿ ತುಂಬ ಕಷ್ಟಪಟ್ಟಿದ್ದಾರೆ, ಡಿಕೆಶಿಗೆ ಒಂದು ಅವಕಾಶ ಮಾಡಿಕೊಡಿ ನೀವು, ಅಂದರೆ ನೀವು ತ್ಯಾಗ ಮಾಡಿ ಅಂತ ಸಿಎಂ ಎದುರು ಡಿಕೆ ಸುರೇಶ್ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆಯಿತು, ಆಲ್ ರೈಟ್, ಎಲ್ಲ ಸರಿಯಾಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಪ್ಪ ಅಂತೆಲ್ಲ ಹೇಳಿದ್ದಾರೆ, ಎಲ್ಲ ಮಾತಾಡಿದ್ದಾರೆ. ಆಮೇಲೆ ಆ ವಿಚಾರಕ್ಕೋಸ್ಕರನೇ ತಾನೇ ಇವರೆಲ್ಲ ಸಭೆ ಸೇರಿರೋದು, ಮಾತುಕತೆ ಆಡಿರೋದು. ಡಿ ಕೆ ಶಿವಕುಮಾರ್ ನೇರವಾಗಿ ತಾವು ಕ್ಲೈಮ್ ಮಾಡ್ದೇ ತಮ್ಮನ ಕೈಯಿಂದ ಕ್ಲೈಮ್ ಮಾಡಿಸಿದ್ದಾರೆ, ಕೊಡಿಸಿ ಆಯಿತು ಸುಮ್ಮನಿರಪ್ಪ, ಎಲ್ಲ ಸರಿ ಹೋಗುತ್ತೆ, ಆಗುತ್ತೆ, ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡಬೇಕಲ್ಲ, ಕೊನೆಗೆ ಬರೋದು ಅದೊಂದೇ ಮಾತು. ಹೈಕಮಾಂಡ್ ತೀರ್ಮಾನ ಮಾಡಲಿ, ಅವ್ರು ಯಾವಾಗ ಹೆಂಗೆ ಹೇಳ್ತಾರೆ ಹಾಗೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಏನೇ ರಾಜ್ಯದ ಅಭಿವೃದ್ಧಿ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರು, ಇದೊಂದು ಮಾತು ಬಂದೇ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಎಲ್ಲರಿಗೂ ಇತ್ತು, ಅದು ಪವರ್ ಶೇರಿಂಗ್ ವಿಚಾರ. ಡಿ ಕೆ ಶಿವಕುಮಾರ್ ಮಾತನಾಡದೆ ಅವರ ಸಹೋದರನ ಕೈಯಲ್ಲಿ ಎಲ್ಲವನ್ನ ಮಾತನಾಡಿಸಿದ್ರೆ ಹಾಗಾದ್ರೆ ಅಂತ. ಅರವಿಂದ್, ಮಾತನಾಡಿಸಿದ್ರು ಅನ್ನೋದಕ್ಕಿಂತನೂ ಅವತ್ತಿನ ಘಟನೆಗಳಿಗೆ, ಅಂದರೆ 2.5 ವರ್ಷದ ಹಿಂದಿನ ಮಾತುಕತೆ, ಅಂದರೆ 4-5 ಜನರ ಒಂದು ಗುಟ್ಟಿನ ವ್ಯಾಪಾರಕ್ಕೆ ಸಾಕ್ಷಿಯಾದಂಥವರು ಡಿ ಕೆ ಸುರೇಶ್ ಅವರು. ಹಾಗಾಗಿ ಬಹುಶಃ ಅವರು ಅದೇ ಒಂದು ಕಾರಣ ಕೂಡ ಇದ್ದಿದ್ದರಿಂದ ಸಹಜವಾಗಿ ಕೇಳಿರ್ಬೋದು ಅಂತ ಅನಿಸುತ್ತೆ. ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ, ಪಕ್ಷಕ್ಕಾಗಿ ಒಂದು ಅವಕಾಶ ಮಾಡಿಕೊಡಿ ಅನ್ನುವಂಥದ್ದನ್ನ, ಅದನ್ನು ಅಷ್ಟೇ ಅಂದರೆ ತೀರಾ ಒಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಳ್ಳದೆ ಅಷ್ಟೇ ಒಂದು ಸಹಜ ಪ್ರತಿಕ್ರಿಯೆಯನ್ನು CM ಸಿದ್ದರಾಮಯ್ಯ ಅವರು ಕೊಟ್ಟಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಹೇಳಿದ ಕೂಡಲೇ ಡಿಸಿಷನ್ ಆಗುತ್ತಲ್ಲ, ಹೈಕಮಾಂಡ್ ಹೇಳಿದಕ್ಕೆ ಡಿಸಿಷನ್ ತಗೊಳ್ಳೋಣ ಅನ್ನುವಂಥ ದಾಟಿಯಲ್ಲಿ ಮಾತಾಡಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಪಕ್ಷಕ್ಕಾಗಿ ಕಷ್ಟಪಟ್ಟರು ನಮ್ಮ ಸಹೋದರ, ಇಷ್ಟೆಲ್ಲ ಆಯಿತು, ಈಗಲೂ ಕೂಡ ಹೀಗಾಗಿದೆ ಅನ್ನುವಂಥ ಒಂದು ಬೇಸರದಲ್ಲಿ, ಅಥವಾ ಒಂದು ರೀತಿಯ ಸಹಜವಾಗಿ, ಯಾಕಂದರೆ ಮಾತಾಡಲಿಕ್ಕೆ ಒಂದು ರೈಟ್ಸ್ ಅವರಿಗೆ ಏನಿತ್ತು ಅಂದರೆ ಅವತ್ತು ತೀರ್ಮಾನ ಆಗುವಂಥ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಸ್ಪಾಟಲ್ಲಿ ಇದ್ದರು, ಅವರ ಸಮ್ಮುಖದಲ್ಲೇ ಈ ಮಾತುಕತೆ ಆಯಿತು ಅನ್ನುವಂಥದ್ದು, ಮತ್ತು ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ರು ಅನ್ನೋದೇನಿದೆ, ಬಹುಶಃ ಅದೇ ಕಾರಣವನ್ನು ಮುಂದಿಟ್ಕೊಂಡು ಒಂದು ಮಾತನ್ನು ಕೇಳ್ಬೋದು, ಏನು ಪರವಾಗಿಲ್ಲ ಕೇಳೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೇಳಿದಂತೆ ಕಾಣಿಸ್ತಾ ಇದೆ. ಬೆಳಗಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲಿ ತಮ್ಮ ಸಹೋದರನ ಪರವಾಗಿ ಡಿ ಕೆ ಸುರೇಶ್ ಅವರಿಗೆ ಮಾತನಾಡಿದ್ರು CM ಅವರ ಜೊತೆಗೆ ಅನ್ನುವಂಥದ್ದು. ಆಗಾಗ ಹೈಕಮಾಂಡ್ ಎಲ್ಲ ಒಳ್ಳೇದಾಗುತ್ತೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತಲ್ಲ, ಹಾಗೆ ಆಗುತ್ತೆ ಅನ್ನುವಂಥ ದಾಟಿಯಲ್ಲಿ CM ಪ್ರತಿಕ್ರಿಯೆ ಕೊಟ್ಟಿರೋ ಮಾಹಿತಿ ಕೂಡ ಗೊತ್ತಾ ಇದೆ. ಹಾಗಾದ್ರೆ ರಾಜ್ಯದ ಜನಕ್ಕೆ ಮಾತ್ರ ಅಲ್ಲ, ಖುದ್ದು CM DCMಗೂ ಕೂಡ ಪವರ್ ಶೇರಿಂಗ್ ವಿಚಾರದಲ್ಲಿ ಕ್ಲಾರಿಟಿ ಇಲ್ಲ ಇಲ್ಲಿ ತನಕ, ಹೈಕಮಾಂಡ್ ಏನು ಮಾಡುತ್ತೆ ಅಂತ. ಸಹಜ, ಯಾಕಂದರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವಂಥದ್ದು ಹಿಂದಿನಿಂದ ಕೂಡ CM ಮತ್ತು DCM ಇಬ್ಬರು ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಹಾಗಾಗಿ CM DCM ಇಬ್ಬರು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನೋದಾದರೆ, ಮತ್ತು ಬೇರೆಯವರ ಡಿಸಿಷನ್ನು ಅಥವಾ ಮತ್ತೇನು ಅಥವಾ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಇಂಥದೇ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ, ಖಂಡಿತ ಅದು ಯಾವುದನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗುತ್ತೆ. ಹೈಕಮಾಂಡ್ ತೀರ್ಮಾನದ ಕ್ಲಾರಿಟಿ ಸಿಗಬೇಕಾಗಿರುವಂಥದ್ದು ಇವರಿಗೆ, ಅದು ಯಾವಾಗ ಸಿಗುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುವಂಥ ಸಾಧ್ಯತೆ ಇರುತ್ತೆ. ಅರವಿಂದ್, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಹಾಗಾದರೆ ಒಂದು ವೇಳೆ ಒಪ್ಪಂದ ಆಗಿರೋದು ನಿಜನೇ ಆದರೆ ಒಪ್ಪಂದದ ಪ್ರಕಾರ ನಡ್ಕೋಬೇಕು, ಆಯ್ತಪ್ಪ ಅಂತ. ಎಗೈನ್ ಹೈಕಮಾಂಡ್ ಹೇಳೋದೇನಿದೆ, ಒಪ್ಪಂದ ಆದಮೇಲೆ ಹೈಕಮಾಂಡ್ ಹೇಳೋದೇನಿದೆ, ಇಂಥ ಟೈಮಲ್ಲಿ ಬಿಟ್ಕೊಡ್ತೀನಿ ಅಂತ ಹೇಳಿದ್ಮೇಲೆ ಬಿಟ್ಕೊಡ್ಬೇಕು ಅಂತ.